ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಇನ್ನೂ ಮುಗಿಯದ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳ ದಸರಾ ರಜೆಯನ್ನು ಸರ್ಕಾರ ವಿಸ್ತರಣೆ ಮಾಡಿದೆ 18ನೇ ತಾರೀಕಿನ ತನಕ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗಾಗಿ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆಯಾಗಿದೆ. ಅಕ್ಟೋಬರ್ 18ರವರೆಗೆ ದಸರಾ ರಜೆ ವಿಸ್ತರಣೆಯನ್ನ ಮಾಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಜಾತಿ ಗಣತಿಗೆ ಶಿಕ್ಷಕರ ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಇವತ್ತು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗಾಗಿ ಶಾಲೆಗಳಿಗೆ ದಸರಾ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ. ಅಕ್ಟೋಬರ್ 18ರವರೆಗೆ ಅಂತ ಹೇಳ್ತಾರೆ. 18ನೇ ತಾರೀಕು ಶನಿವಾರ, 19 ಭಾನುವಾರ, 20ನೇ ತಾರೀಕಿಂದ ದೀಪಾವಳಿ ಶುರು, 20, 21, 22. ಅಲ್ಲಿಗಿನ್ನು ಸ್ಕೂಲ್ ರಿಓಪನ್ ಆಗೋದು 23ಕ್ಕೆ. ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರನ್ನು ಜಾತಿ ಗಣತಿಗೆ ಬಳಸ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಆ್ಯಕ್ಚುಲಿ ಇವತ್ತಿಗೆ ಮುಗಿಬೇಕಾಗಿತ್ತು, ಇವತ್ತಿಗೆ ಮುಕ್ತಾಯ ಆಗಬೇಕಾಗಿತ್ತು, ನಾಳೆಯಿಂದ ಸ್ಕೂಲ್ ರಿಓಪನ್ ಆಗಬೇಕಾಗಿತ್ತು. ಈಗ 18ನೇ ತಾರೀಕಿನ ತನಕ ಅಂದರೆ ಇನ್ನೂ 11 ದಿನಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಆಗಬೇಕಾಗಿದ್ದು ಕೇವಲ 20% ಮಾತ್ರ. 20% ಸಮೀಕ್ಷೆಗೆ ಇನ್ನೂ 11 ದಿನ ಬೇಕಾ ಅಂತಕ್ಕಂಥ ಪ್ರಶ್ನೆ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಸೆಪ್ಟೆಂಬರ್ 22ರಿಂದ ಇಡೀ ರಾಜ್ಯದ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲರ ಸರ್ವೆಯನ್ನು ಮಾಡ್ತಾ ಇದ್ದೀವಿ. ಅದು 7ನೇ ತಾರೀಕಿನಲ್ಲಿ ಮುಗಿಸಬೇಕು ಅಂತೇಳಿ, ಅಂದರೆ ಇವತ್ತು ಕೊನೆಯ ದಿನ ಮುಗಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು. ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ, ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸರ್ವೆ ಕೆಲಸ ಪೂರ್ಣ ಆಗಿಲ್ಲ. ಈ ಉದಾಹರಣೆಗೆ ಕೊಪ್ಪಳ ಜಿಲ್ಲೆಯಲ್ಲಿ 97% ಆಗಿದೆ. ಆದರೆ ದಕ್ಷಿಣ ಕನ್ನಡ, ಉಡುಪಿನಲ್ಲಿ 63-60% ಆಗಿದೆ. ಸೊ ಇಡೀ ರಾಜ್ಯದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಆ ರೀತಿಯಾಗಿ ಸರ್ವೆ ಕಾರ್ಯ ಆಗಿಲ್ಲ ಅಂತೇಳಿ ಇವತ್ತು ಬಹುಶಃ ಸಾಯಂಕಾಲದೊತ್ತಿಗೆ ಅಂತಿಮವಾಗಿ ಎಷ್ಟು % ಆಗ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇವತ್ತೇ ಕೊನೆಯ ದಿನ. ಆದರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಪೂರ್ಣ ಸರ್ವೆ ಆಗಲ್ಲ. ಅದಕ್ಕೋಸ್ಕರ ನಿನ್ನೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ. ಅದು ಶಾಶ್ವತ ಹಿಂದುಳಿದ ಆಯೋಗದವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಆದೇಶ ಆಗಿರ್ತಕ್ಕಂಥದ್ದು. ಈ ಸರ್ವೆ ಮಾಡ್ತಾ ಇರತಕ್ಕಂಥದ್ದು ಶಾಶ್ವತ ಹಿಂದುಳಿದ ಆಯೋಗದವರು. ನಾವು ಸರ್ಕಾರ ಅವರಿಗೆ ಸಹಾಯವನ್ನು, ಅವರು ಕೇಳಿದಂಥ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದ್ದೀವಿ. ಟೀಚರ್ಗಳನ್ನು ಕೊಡ್ತಕ್ಕಂಥದ್ದು, ಬೇರೆ ಸಿಬ್ಬಂದಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಟೀಚರ್ಸ್ಗಳು ಸುಮಾರು 1,20,000 ಜನ ಭಾಗವಹಿಸಿದ್ದಾರೆ. ಇದರಲ್ಲಿ 1,20,000 ಜನ ಭಾಗವಹಿಸಿದ್ದಾರೆ. ಬೇರೆಯವರು ಸುಮಾರು 40,000 ಜನ ಭಾಗವಹಿಸಿದ್ದಾರೆ. ಅಂದರೆ 1,60,000 ಜನ ಒಟ್ಟಾರೆಯಾಗಿ ಭಾಗವಹಿಸಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ. ಅದಕ್ಕೆ ಇನ್ನು ಉಳಿದಿರೋದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು. ಮಧು ಬಂಗಾರಪ್ಪನ ಜೊತೆಲಿ ಚರ್ಚೆ ಆಯಿತು, ರಶ್ಮಿ ಜೊತೆಲೂ ಚರ್ಚೆ ಆಯಿತು, ಮತ್ತು ಕಮಿಷನ್ರ ಜೊತೆ
ಚರ್ಚೆ ಆಯಿತು. ಜೊತೆಗೆ ಒಂದು ಮನವಿಯನ್ನು ಟೀಚರ್ಸ್ ಅಸೋಸಿಯೇಷನ್ನು ಮತ್ತು ನಮ್ಮ ಪುಟ್ಟಣ್ಣ MLC ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಬೇಕಾದ್ರೆ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ. ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ. 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18. 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಗೌರ್ಮೆಂಟ್ ಸ್ಕೂಲ್ ಮಾತ್ರ, ಗೌರ್ಮೆಂಟು ಮತ್ತೆ ಇದು ಏಡೆಡ್ ಸ್ಕೂಲ್ಸು, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು. ಆಮೇಲೆ ಈ ಮಧ್ಯೆ ಒಂದು ಏನು ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಕರೆಯೋದು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ PUC ಮಾತ್ರ, ಸೆಕೆಂಡ್ PU ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ PUCನಲ್ಲಿ, ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ಬಹಳ ಕಡಿಮೆ ಆಗಿದೆ, 36% ಆಗಿದೆ. ಅದಕ್ಕೆ ಎಲ್ಲರಿಗೂ ಕಾಮನ್ ಆಗಿ ಈ ರಜಾ ಅಪ್ಲೈ ಆಗ್ತದೆ. ಬೆಂಗಳೂರು ನಗರದಲ್ಲಿ 6,700 ಜನ ಟೀಚರ್ಸ್ಗಳು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. 6,700 ಜನ ಟೀಚರ್ಸು ಮತ್ತೆ 21,000 ಟೋಟಲ್ ಎನ್ಯುಮರೇಟರ್ಸ್